ಕೆಲವೇ ಕ್ಷಣಗಳಲ್ಲಿ ಬೌರಿಂಗ್ ಆಸ್ಪತ್ರೆಗೆ BY ವಿಜಯೇಂದ್ರ ಭೇಟಿ ಕೊಡ್ತಾರೆ. ವೈದೇಹಿ ಆಸ್ಪತ್ರೆಗೂ ಕೂಡ ಭೇಟಿ ಕೊಡ್ತಾರೆ ಬಿಜೆಪಿ ರಾಜ್ಯಾಧ್ಯಕ್ಷ BY ವಿಜಯೇಂದ್ರ. ಇನ್ನೊಂದು ಕೆಲವೇ ಕ್ಷಣಗಳಲ್ಲಿ ಬೌರಿಂಗ್ ಆಸ್ಪತ್ರೆಗೆ ಬರ್ತಾರೆ. BY ವಿಜಯೇಂದ್ರ ಭೇಟಿ ಕೊಡ್ಲಿಕ್ಕಿದ್ದಾರೆ. ಅಲ್ಲಿ ಅಸ್ವಸ್ಥರನ್ನ ಅವರ ಆರೋಗ್ಯವನ್ನ ವಿಚಾರಿಸೋದಕ್ಕೆ ಅಂತೇಳಿ ಬಿಜೆಪಿ ರಾಜ್ಯಾಧ್ಯಕ್ಷ BY ವಿಜಯೇಂದ್ರ ಎರಡೂ ಆಸ್ಪತ್ರೆಗೆ ಇನ್ನೇನು ಕೆಲವೇ ಹೊತ್ತಿನಲ್ಲಿ ತೆರಳಲಿಕ್ಕಿದ್ದಾರೆ ಅನ್ನುವಂಥದ್ರ ಬಗ್ಗೆ ಸಿಕ್ಕಿರುವಂತಹ ಅಪ್ಡೇಟ್ಸ್. ಸದ್ಯಕ್ಕೀಗ ಎರಡು ಆಸ್ಪತ್ರೆಗಳಲ್ಲಿ ಅಸ್ವಸ್ಥರನ್ನ ದಾಖಲಿಸಿ ಚಿಕಿತ್ಸೆಯನ್ನು ಕೊಡಿಸಲಾಗ್ತಾ ಇದೆ. ದುರದೃಷ್ಟಕರ ಈಗಿನ ಅಪ್ಡೇಟ್ ಅಂತ ಹೇಳಿದ್ರೆ ಸತ್ತವರ ಸಂಖ್ಯೆ 8ಕ್ಕೆ ಏರಿಕೆಯಾಗಿದೆ. 8 ಜನ ಅಮಾಯಕರು ಇವತ್ತು ಸಂಭ್ರಮಾಚರಣೆಯಲ್ಲಿ ಅಂತೇಳಿ ಹೋಗಿ ಸಾವಿನ ಮನೆ ಸೇರಿದ್ದಾರೆ. ವೆರಿ ಅನ್ಫಾರ್ಚುನೇಟ್ ಇನ್ಸಿಡೆಂಟ್. ಕಾಲ್ತುಳಿತದಿಂದಾಗಿ ಆಗಿರುವಂತಹ ಈ ದುರ್ಘಟನೆ. ಇದರಲ್ಲಿ 13ಕ್ಕೂ ಹೆಚ್ಚು ಜನ ಅಸ್ವಸ್ಥರಾಗಿದ್ದಾರೆ. ಆಸ್ಪತ್ರೆಗಳಲ್ಲಿ ಚಿಕಿತ್ಸೆ ಪಡಿತಾ ಇದ್ದಾರೆ. ದುರಂತ ಅಂತ ಹೇಳಿದ್ರೆ 8 ಮಂದಿ ಸಾವನ್ನಪ್ಪಿದ್ದಾರೆ. ಅಂದರೆ ಹೆಂಗೆ ಅಂತಂದರೆ ಬರಬೇಡಿ ಅಂತ ಅಂದ್ಕೊಂಡು ಎಲ್ಲರೂ ಹುಡುಗಿರೆಲ್ಲ ಇದ್ದರು. ಹಂಗಾದ್ರೂ ಜನ ನೂಕಾಟ ಮಾಡಿಕೊಂಡು ಪೊಲೀಸು ಬಂದು ಒಂಚೂರು ಏನು ಎತ್ತ ಅಂತ ಅಂದ್ಕೊಂಡು ಏನು ನೋಡಲೇ ಇಲ್ಲ. ಅವರು ಪೊಲೀಸ್ ಬರಲೇ ಇಲ್ಲ ಸರ. ಅಷ್ಟು ಮಾಬ್ ವೈಲೆನ್ಸ್ ಆಯ್ತಾ ಇದ್ರು ಬರಲೇ ಇಲ್ಲ. ಆಮೇಲೆ ಒಂದಷ್ಟು ಜನ ಡೆತ್ತು ಆದರು. ನಾನು ಅಲ್ಲಿ ಸಫಕೇಶನ್ ಆಗ್ತಾ ಇದ್ರೆ ಅಲ್ಲಿ ಯಾರೋ ಒಬ್ಬರು ಸತ್ತೋದ್ರು ಅಂತ ಅಂದ್ಕೊಂಡ್ರು. ಆಮೇಲೆ 7 ಜನ ಏನೋ ಸತ್ತಿದ್ದಾರೆ ಅಂತ ಅಂದ್ಕೊಂಡು ಈಗ ಮಾಹಿತಿ ಬಂದಿದೆ ಸರ್. ನೀವಿದ್ರಲ್ಲ ಅಲ್ಲಿ ಎಷ್ಟು ಜನ ಬಿದ್ದಿದ್ರು ಆ ಜಾಗದಲ್ಲಿ? ಸರ್ ಹುಡುಗಿರೆಲ್ಲ ಬಿದ್ದುಬಿಟ್ರು ಸರ್. ಹುಡುಗಿರು ಅವ್ರಿಗೆ ಸ್ಟೆಪ್ ಮಾಡೋಕ್ಕಾಗಲಿಲ್ಲ. ಕಾಲು ಸಿಗಾಕೊಂಡು ನನ್ನ ಮೇಲೆ ಬಿದ್ದುಬಿಟ್ರು ಅವರು. ಅಲ್ಲಿ ರಿಬ್ ಮೇಲೆ ಬಿದ್ದುಬಿಟ್ರು. ಒಂಚೂರು ಏಟಾಯಿತು. ಈಗ ಡಾಕ್ಟರ್ ಹತ್ರ ತೋರಿಸಿರೋದು ಏನಂತ ಹೇಳಿದ್ದಾರೆ? ಇಂಜುರಿ ಎಲ್ಲಾಗಿದೆ? ಇದು ಮೂಗೇಟ್ ಆಗಿದೆ ಅಂತ ಅಂದರು. ಮಸಲ್ ಪೇಯ್ನ್ ಅಷ್ಟೇ, ಏನು ಡಿಸ್ಲೊಕೇಟ್ ಏನಾಗಿಲ್ಲ. ಸೊ ಅತಿಯಾದ ಅಭಿಮಾನ ಇಟ್ಕೊಂಡ್ರೆ ಸಾವಾಗತ್ತೆ ಅನ್ನೋದಕ್ಕೆ ಒಂದು ಎಕ್ಸಾಂಪಲ್ ಅಂತ ಅಂತೀರಾ? ಅತಿಯಾದ ಅಭಿಮಾನ ನೋಡಿ, ಆತ ಕೂಡ ಅಲ್ಲಿ ಚಿಕಿತ್ಸೆಗೆ ಅಂತ ಹೇಳಿ ಬಂದಿದ್ದವನು.